ಹೌದು, ಯಡಿಯೂರಪ್ಪರನ್ನು ಬಿಜೆಪಿಯವರು ಉಚ್ಚಾಟನೆ ಮಾಡಿದ್ರು, ಅವರು ಮುಖ್ಯಮಂತ್ರಿ ಆದ್ರು. ಈಗ 4ನೇ ಕ್ಯಾಂಡಿಡೇಟ್ ನಾವು ಉಚ್ಚಾಟನೆ ನಾ ಮುಖ್ಯಮಂತ್ರಿ ಆಗ ಬರೋಬರಲ್ಲಿ ಉತ್ತರ ಕೊಟ್ಟ ಬಂಧುಗಳ. ಇವತ್ತ ಆ ಬಜೆಟ್ನಾಗ ಏನಾರ ಐತೆ, 182 ಪೇಜ್ ಓದಿದ್ರು, 4 ತಾಸು ಓದಿದ್ರು, ಏನೂ ಇಲ್ಲ. ಪರಿಶೀಲಿಸಲಾಗುವುದು, ಚಿಂತಿಸಲಾಗುವುದು, ಆದಷ್ಟು ಬೇಗನೆ ಕ್ರಮ ವಹಿಸಲಾಗುವುದು. ಮತ್ತಿದೇನು ಬಜೆಟ್ ಇದು? ಏನಾರು ಬೇಕಲ್ಲ ಅದ್ರೊಳಗ. ಆದ್ರೂ ಒಂದು ಮಾತ್ರ ಬಹಳ ಪ್ರಾಮಾಣಿಕವಾಗಿ ಮಾಡಬೇಕು. ಅದೇನಪ್ಪಾ ಅಂದ್ರೆ ಸಾಬರಿಗೆ ಕೊಡುದ್ರು ಮಾತ್ರ ನೆನಪಾಗಲಿ. 4 ಪೇಜ್ ಓದಿದ್ರು ಅಲ್ಪಸಂಖ್ಯಾತರು 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 ಏನೇನು ಕೊಟ್ಟಾರ ನೋಡ್ರಿ ಈ ಬಜೆಟ್ನಾಗ. ನಿಮ್ಗೆ ಯಾರಿಗೂ ಕೊಟ್ಟಿಲ್ಲ, ಹಾಲು ಮತದಾರಿಗೂ ಕೊಟ್ಟಿಲ್ಲ. ಪಾಪ ನಮ್ಮ SC/ST ಜನಾಂಗ 40,000 ಕೋಟಿ ರೂಪಾಯಿ ಅವರಿಗೆ ಅಭಿವೃದ್ಧಿ ಹೋಗುವಂತ ಹಣ ಇವತ್ತು ಗ್ಯಾರಂಟಿಗೆ ಹಾಕ್ಯಾರ. ಗ್ಯಾರಂಟಿ ಎಲ್ಲ ಜಾತಿಯವ್ರಿಗೆ ಐತಿಲ್ರಿ. ಅಕ್ಕಿ ಎಲ್ಲರಿಗೂ ಐತೆ, ಕರೆಂಟ್ ಎಲ್ಲರಿಗೂ ಐತೆ, ಬಸ್ ಎಲ್ಲ ಹೆಣ್ಮಕ್ಳು ಫ್ರೀ ಐತೆ. ಮತ್ತೇನ್ರಿ ಯುವ ನಿಧಿ ಅದನ್ನು ಎಲ್ಲ ಕೊಡ್ತಿದ್ರು, ಅದನ್ನು ಎಲ್ಲರಿಗೂ ಇತ್ತು. ಇನ್ನೊಂದು ಹೇಳಿದ್ರು, ಆ ಆಶಾ ಕಾರ್ಯಕರ್ತರಿಗೆ ಎಷ್ಟೋ ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಯಾರು? ರಾಬರ್ಟ್ ವಾದ್ರಾನ ಏನ್ ಸೇರಿಸ್ರೇನ್ರಿ? ಪ್ರಿಯಾಂಕಾ. ಈ ಪ್ರಿಯಾಂಕನ ಗುರ್ತಾಗಲ್ಲ. ಕರ್ನಾಟಕದ ಒಬ್ಬ ಪ್ರಿಯಾಂಕಾ ಕಾಣಿಸೋದನ್ನ ಅಲ್ಲಿದ್ರಿ ಹೆಣ್ಮಗಳೆಲ್ಲ. ಅವರು ಏನ್ ಹೇಳಿದ್ರು ನೋಡ್ರಿ, 1,000 ಕೋಟಿ ರೂಪಾಯಿ ಇತ್ತು ಮುಸ್ಲಿಂ ಕಾಲನಿ ಉದ್ಧಾರ ಮಾಡ. ಅಲ್ಲಿಂದ ಮುಲ್ಲಾಗಳಿರ್ತಾರಲ್ಲ ಈ ಮಸೂತಿ ಒಳಗೆ ಕಲ್ಲು ಹೋಗಿಸ್ತಾರ ನನ್ನ ಮಕ್ಕಳು. ಅವ್ರಿಗೆ ತಿಂಗಳ 6,000 ರೂಪಾಯಿ ಪಗಾರ ಇರ್ತಾರೆ. ನಮ್ಗೆಲ್ಲರೂ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಪೂಜಾರಿಗೆ ಏನಾದ್ರು ಸರ್ಕಾರ ಕೊಡ್ತೈತನ್ರಿ? ನಮ್ ಬೀರಪ್ಪನ ಗುಡಿ ಪೂಜಾರಿಗೆ ಏನಾದ್ರು ಕೊಡ್ತೈತನ್ರಿ? ನಮ್ಮ SC/ST ಕಾಲನಿಯಲ್ಲಿರುವಂತ ದೇವಿಗಳು ಏನಾರು ಅವ್ರಿಗೆ ಏನಾರೇ 6,000 ರೂಪಾಯಿ ಕೊಡ್ತಾರೇನ್ರಿ? ಆ ಮುಲ್ಲಗಳು ಕೊಡ್ತಾರೆ. ಸಿದ್ದರಾಮಯ್ಯ ಯಾರಪ್ಪ ಬಂದಿದ್ರು? ನಾವೆಲ್ಲ ಟ್ಯಾಕ್ಸ್ ತುಂಬುದು, ಅವ್ರ ಮಕ್ಕಳು ಗಣಪತಿ ಕಲ್ಲು ಹೋದವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ 6,000 ಕೊಡೋದು. ಆದ್ರೆ ನಾ ಜೋರು ಮಾಡ್ರಿ ಧಿಕ್ಕಾರ ನೋಡಂತಾರೆ. ಅವನು ಮುಸ್ಲಿಂ ಮಕ್ಕಳು ವಿದೇಶಕ್ಕೆ ಹೋಗ್ತಿದ್ರೆ ಅವ್ರಿಗೆ 30 ಲಕ್ಷ ರೂಪಾಯಿ ಆಯ್ತು. ನಾ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ, ಅವ್ರು ಅಲ್ಲಿ ಹೋಗಿ ಏನು ಬಾಂಬ್ ಹೆಂಗ್ ತಯಾರು ಮಾಡೋದು ಕಲ್ತ್ಕೊಳ್ತಾರೆ ನನಗೆ. ಮತ್ತೆ ಅದೇ ದಂಡ ಮಾಡ್ತಾರ ಅವರು. ಮುಂದ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ತರಬೇತಿ ಕೊಡ್ತಾರ ನಮ್ಮ ಸಿದ್ದರಾಮಯ್ಯ. ಕರಾಟೆ ಕಲಿಸ್ತಾರ. ಈಗೇನು ಹೆಂಗಿರ್ತಾವ ನಿಮ್ಗೆ ಗುರ್ತೈತಿ. ಇನ್ನು ನಮ್ಮ ಹೆಣ್ಮಕ್ಳು ಹೊಡಿಲಾಕ ಆತ್ಮರಕ್ಷಣೆ ಅಂದ್ರೆ ಯಾರು ಇರ್ತದ್ರು? ನಮ್ಮ ಹಿಂದೂ ಹೆಣ್ಮಕ್ಳ ಜೋಡಿ ಜಗಳ ತೆಗಿಲಾಕ ಇಲ್ಲ. ಅಲ್ಲಿಂದ ಮುಸಲ್ಮಾನರಲ್ಲಿ ಹೆಚ್ಚಿರ್ತಾರಲ್ಲ ITI ಕಾಲೇಜ್ ಅಂತ. ದಲಿತರ ಓಣ್ಯಾಗಿಲ್ಲ, ಹಿಂದುಳಿದ ಜನಾಂಗದ ಓಣ್ಯಾಗಿಲ್ಲ, ಬರೇ ಮುಸಲ್ಮಾನರ ಸಲುವಾಗಿನೇ ITI ಬೇರೆ, ಮುಸಲ್ಮಾನರ ಸಲುವಾಗಿ 100 ಉರ್ದು ಶಾಲೆ ಬೇರೆ, ಮುಸಲ್ಮಾನರ ಸಲುವಾಗಿ CBSE 100 ಶಾಲೆ ಬೇರೆ. ಕನ್ನಡ ಅನ್ನುವಂಥ ಒಬ್ಬ ಮಗನೇ ಕನ್ನಡ ಮಾತಾಡ್ತಾನ, ಕನ್ನಡ ಮಾತೆ ಏನೋ. ಈಗ ಇಟ್ಟು ಉರ್ದು ಶಾಲೆ ತೆಗಿಲಕತ್ತಾರಲ್ಲ, ಇಟ್ಟು ಅವರಿಗೆ CBSE ಸ್ಕೂಲ್ ತೆಗಿಲಕತ್ತಾರಲ್ಲ, ಇದ್ರ ಉದ್ದೇಶ ಏನು? ಅದು ಮುಂದ ಮುಸ್ಲಿಂ ಯುವಕರಿಗೆ ಸ್ಟಾರ್ಟ್ಅಪ್ ಏನಾದ್ರು ಒಂದು ಹೊಸ ಉದ್ಯೋಗ ಮಾಡ್ತೀನಂದ್ರೆ 3 ಲಕ್ಷ ರೂಪಾಯಿ ಅವ್ರಿಗೆ ಸಹಾಯಧನ. ಮದರಸಾಗಳನ್ನ ಕಂಪ್ಯೂಟರ್ಗಳು ಮಾಡ್ತಂತ ನಮ್ಮ ಸಿದ್ದರಾಮಯ್ಯ. ಯಾಕಂದ್ರ ಅವ್ರಲ್ಲಿ ಒಳಗೆ ಬಾಂಬ್ ಹಾಕೋದು, ಕೆಮಿಕಲ್ಸ್ ಇರ್ತದ್ದು ಎಲ್ಲ ಕಂಪ್ಯೂಟರ್ ಆನ್ಲೈನ್ ಬರ್ತಾರ. ಪಾಕಿಸ್ತಾನ ಲಿಂಕ್ ಆಗ್ತದೆ, ISI ಲಿಂಕ್ ಆಗ್ತದೆ. ಈ ಮದರಸಾಗ ಏನ್ ಕಲಿಸ್ತಾರ? ಹಿಂದೂಗಳನ್ನ ಹೊಡೀರಿ, ಹಿಂದೂಗಳ ದೇವರುಗಳಿಗೆ ನಮಸ್ಕಾರ ಮಾಡಬೇಡ್ರಿ, ಹಿಂದೂಗಳ ಮನೆಗೆ ಊಟಕ್ಕೆ ಹೋಗ್ಬೇಡ್ರಿ, ಹಿಂದೂಗಳ ದೇವ್ರ ಮುಂದೆ ಕೊಟ್ಟಂತ ಪ್ರಸಾದ ತಿನ್ಬೇಡ್ರಿ. ಒಬ್ಬ ಹಿಂದೂನು ಹೊಡೆದ್ರೆ ನಿಮ್ಗೆ ಜನ್ನತ್ ಸಿಗ್ತದ ಕಲಿಸೋದ್ರಲ್ಲಿ ಮದರಸಾದಾಗ ಕಲಿಸ್ತಾರೆ. ನಮ್ಮ ಕನ್ನಡ ಶಾಲೆಗೆ ಎಲ್ಲರೂ ಕಲಿಸ್ತಾರನ್ರಿ ಇಂಥದ್ದು? ನಮ್ಮ ಯಾವ ಶಾಲೆಗಿಂತ ನಾವು ಯಾವುದೇ ಖಾಸಗಿ ಶಾಲೆಗೆ ಹೋಗಿ ಯಾವ್ದು ಕಲಿಸ್ತಾರ? ಮದರಸಾದಾಗ ಇಡೀ ಜಗತ್ತಿನ ರಿಪೋರ್ಟ್ ಐತಿ. ಮದರಸಾ ಅಂದ್ರೆ ಭಯೋತ್ಪಾದಕರನ್ನ ತಯಾರು ಮಾಡುವ ಕಾರ್ಖಾನೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಪೋರ್ಟ್ ಕೊಡ್ಲಾಕತ್ತಾರ. ಈ ರೀತಿ ಅವ್ರ ನೋಡ್ರಿ, ಬರೀ ಮುಸಲ್ಮಾನರಲ್ಲೂ ನಮ್ಮ ಹಿಂದುಳಿದ ವರ್ಗದವರು, ನಮ್ಮ ದೇವರಾಜ ನಿಗಮ, ಅಂಬೇಡ್ಕರ್ ನಿಗಮ, ಬಾಬು ಜಗಜೀವನರಾಮ್ ನಿಗಮ,
ವಾಲ್ಮೀಕಿ ನಿಗಮದ ಬಡ್ಡಿ ಮನ್ನಾ ಮಾಡಲಿಲ್ಲ. ಕೇವಲ ಮುಸಲ್ಮಾನರ ಬಡ್ಡಿ ಮನ್ನಾ ಮಾಡಿದ್ರು. ನಮ್ಮ ಕೇಳಿದ್ರೆ ರೊಕ್ಕಿಲ್ಲ ಕೇಳ್ತಾ ಸಿದ್ದರಾಮಯ್ಯ. ಆದ್ರೆ ಅವರಿಗೆ ಮನ್ನಾ ಮಾಡ್ಲಿಕ್ಕೆ ಎಲ್ಲಿದ್ರು ರೊಕ್ಕ ಬಂತು? ಅವ್ರಿಗೆ 1,000 ಕೋಟಿ ರೂಪಾಯಿ ಇವತ್ತು ಏನು ಆ ಕಾಲನಿಗಳ ಉದ್ಧಾರ ಮಾಡ್ಲಿಕ್ಕೆ ಇರ್ಬಲ್ಲಿ ರೊಕ್ಕ ಬರ್ತದ. SC ST ಜನಾಂಗದ ನಾವು ಹೇಳಿದ್ವಿ. ಮಾದೇವಪ್ಪ ಒಬ್ಬ SC ಮಂತ್ರಿಗಳು. ನಮ್ಮ ಮಾದೇವಪ್ಪನವ್ರು ಕೇಳಿದೆ, ಬಹಳ ಜಿಗಿದಾಡ್ತೀರಿ ನೀವು ಅಂಬೇಡ್ಕರ್ ವಿಚಾರಗಳು ಅಂತ ಹೇಳಿ. ಒಮ್ಮೆಲೆ ಅಂಬೇಡ್ಕರ್ ಅವ್ರ ಜೀವನ ಬಗ್ಗೆ ಎಂದಾರು ಓದಿರಿ ಅಂದ್ರಿ ಮಾದೇವಪ್ಪ ಅಂತ ಕೇಳಿದೆ. ಮಿಸ್ಟರ್ ಯತ್ನಾಳ್ ನಾವು ಬಹಳ ಓದಿದ್ದೀವಿ ಅಂಬೇಡ್ಕರ್ ನನ್ನ ಅಣ್ಣ ಅಂತ ಹೇಳಿದ್ರು. ನಾ ಹೇಳಿದೆ, ಅಂಬೇಡ್ಕರ್ ಈ ದೇಶ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮೊದಲೇ ಹೇಳ್ಯಾರ. ಏನ್ ಹೇಳ್ಯಾರ ಅವರು ಅಂಬೇಡ್ಕರ್ ಅವರು? ನೀವು ಎಲ್ಲ ಯೂಟ್ಯೂಬ್ದಾಗ ತೆಗೆದು ನೋಡ್ರಿ. ದ ಪಾರ್ಟಿಷನ್ ಅವ್ರ ಪಾಕಿಸ್ತಾನ ಒಂದು ಬುಕ್ಕ ಬರ್ದಾರ. ಅಂಬೇಡ್ಕರ್ ಸ್ವತಃ ಬರ್ತಿತ್ತು. ಅದ್ರಾಗ ಹೇಳ್ತಾರೆ ಅಂಬೇಡ್ಕರ್ ಅವರು ಗಾಂಧಿಗೆ ಅವರೆಂದು ಮಹಾತ್ಮ ಅನ್ನಬಾರ್ದು ಅಂತ ಹೇಳಿದಾರೆ. ಯಾರು ಅಂಬೇಡ್ಕರ್ ಮಹಾತ್ಮ ಅನ್ನುವಂತ ಯಾವ ಗುಣಗಳು ಇರಲಿಲ್ಲ. ಯಾರು ಹೇಳಿದ್ರು? ಬಾಬಾ ಸಾಹೇಬ್ರು. ಯಾಕೆ ಹೇಳ್ತಾರಂದ್ರೆ ಅವ್ರು ಹೇಳ್ತಾರೆ ಗಾಂಧಿಗೆ ಮತ್ತು ನೆಹರೂಗೆ, ಭಾರತವನ್ನ ನೀವು 2 ರಾಷ್ಟ್ರ ಮಾಡಿ, ಒಂದು ಇಸ್ಲಾಂ ರಾಷ್ಟ್ರ, ಇನ್ನೊಂದು ಜಾತ್ಯತೀತ ರಾಷ್ಟ್ರ ಏನು ಮಾಡ್ಲಕ್ಕೆ ಹೊಂಟಿರಿ, ಇದು ಬಹಳ ದೊಡ್ಡ ತಪ್ಪು ಮಾಡ್ಲಕತ್ತೀರಿ. ಒಂದು ವೇಳೆ ನೀವು 2 ದೇಶ ಮಾಡುವಂತದ್ದೇ ನಿಮ್ಮದು ಅಂತಿಮವಾದಂತ ನಿರ್ಣಯ ಆಗಿದ್ರೆ, ನೋಡ್ರಿ ಅಂಬೇಡ್ಕರ್ ಹೇಳಿ ಸ್ಪಷ್ಟ ಹೇಳ್ಯಾರ. ಅವಾಗ ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿರುವ ಹಿಂದೂಗಳು ದಲಿತರು ಭಾರತಕ್ಕೆ ಬರಬೇಕು. ಇದು ವಾಜಪೇಯಿ ಅವರು ಹೇಳಿದ್ದಲ್ಲ, ಇದು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹೇಳಿದ್ದಲ್ಲ, ಇದು ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. 1944ರಾಗ ಒಂದು ಸ್ವಂತ ಅಂಬೇಡ್ಕರ್ ಪುಸ್ತಕ ಬರೆದವರು ಹೇಳ್ತಾರೆ, ಎಲ್ಲಿವರೆಗೆ ಭಾರತದಲ್ಲಿ ಮುಸ್ಲಿಮರು ಇರ್ತಾರೋ ಆ ದೇಶದಲ್ಲಿ ಶಾಂತಿ ನೆಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಹಿಂದೂಗಳ ಜೊತೆಗೆ ಅಂತಮರಂಗಿರುವುದಿಲ್ಲ. ಅವರು ಯಾವ ದೇಶದ ಅನ್ನಾತಿತರ ದೇಶಕ್ಕೆ ನಿಷ್ಠೆ ಇರುವುದಿಲ್ಲ. ಅವ್ರು ಯಾವಾಗಲೂ ತಮ್ಮ ನಿಷ್ಠೆ ಧರ್ಮಕ್ಕೆ, ಅವ್ರು ಯಾವಾಗಲೂ ನಿಷ್ಠೆ ಅವ್ರಿಗೂ ತಮ್ಮ ಜಾತಿ ಮಂದಿಗೆ ಅಷ್ಟೇ. ಅದಕ್ಕೆ ಅಂಬೇಡ್ಕರ್ ಅವರು ಅವತ್ತೇನು ಹೇಳಿದ್ರು, ಇವತ್ತು ಸತ್ಯ ಈ ದೇಶನಾಗ ಆಗ್ಲಕತ್ತಿಲ್ಲ. ಎಲ್ಲರ ಶಾಂತಿಯಿಂದ ಅದಾರ. ಗಣಪತಿ ಮ್ಯಾಚ್ ಕಲ್ಲು ಹೋಗಿದ್ದಾರೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಚ್ ಕಲ್ಲ ಚಪ್ಪಲಿ ಹೋಗಿದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ವಿಘ್ನ ಮಾಡ್ತಾರೆ. ರಾಮನವಮಿಗೆ ಇವತ್ತು ಕಲ್ಲು ಹೋಗಿದ್ದಾರೆ. ನಾನು ನಿಮಗೆ ಕೇಳ್ತೀನಿ, ಇದೇ 1 ವಾರದಿಂದ ರಂಜಾನ್ ಆಯ್ತು ದೇಶನಾಗ. ಒಂದು ಹಳ್ಳಿ ಒಳಗಡೆ ರಂಜಾನ್ದಾಗ ಹಿಂದೂಗಳ ಕಲ್ಲು ಹೋಗಿದ್ದಾರೆ ಅಂತ ಅವ್ರ ಮೆರವಣಿಗೆ ಮಾಡ, ಅವ್ರ ಮಸೂದಿ ಮ್ಯಾಗ ಎಲ್ಲರೂ ಕಲ್ಲು ಹೋಗಿದಾರೇನ್ರಿ? ಮತ್ತೆ ಮಕ್ಕಳು ತಿಂಡಿ ಅಲ್ರಿ ನಮ್ಮ ಎಲ್ಲ ದೇವ್ರ ಮ್ಯಾಗ ಕಲ್ಲು ಹೋಗಿದ್ರು. ಎದಕ್ಕ? ಈ ಸಿದ್ದರಾಮಯ್ಯನ ಅಂತವ್ರು ಅದರಲ್ಲ, ಅಲ್ಲಿ ಪಶ್ಚಿಮ ಬಂಗಾಳದಾಗ ಮಮತಾ, ಇಲ್ಲಿ ಸಿದ್ದರಾಮಯ್ಯ ಅಂತವ್ರು ಏನ್ ಮುಖ್ಯಮಂತ್ರಿಗಳು ಅದರಲ್ಲ, ಅವ್ರು ಏನ್ ತಿಳ್ಕೊಂಡ್ಬಿಟ್ಟಾರ, ಇದು ನಮ್ಮ ದೇಶ, ನೀವೇ ಹೊರಗೆ ಹೋಗಿರ್ತಾರೆ. ಈಗ ಇಂಗ್ಲೆಂಡ್ನಾಗ ಹೋಗಿ ಮೊದಲ ದುಡಿಲಕ್ಕೆ ಹೋಗಿದ್ರು. ಮೊನ್ನೆ ಇಂಗ್ಲೆಂಡ್ನಾಗ ಒಂದು 2 ಲಕ್ಷ ಜನ ಮೆರವಣಿಗೆ ಮಾಡಿದ್ರು ಮುಸಲ್ಮಾನರು. ಏನಂತೇಳಿ ಎಲ್ಲ ಇಂಗ್ಲೀಷರೇ ಇಂಗ್ಲೆಂಡ್ ಬಿಟ್ಟು ಹೋಗ್ರಿ ಅಂತ. ನೋಡ್ರಿ, ಅವ್ರ ದೇಶನಾಗಿತ್ತ ಅವ್ರಿಗೆ ಹೊರಗೆ ಹೋಗಲಕತ್ತಾರ. ಈಗ ಆಸ್ಟ್ರೇಲಿಯಾದಾಗ ಹೊರಗೆ ಹೋಗಲಕತ್ತಾರ, ಇಟ್ಲಿ ಒಳಗೆ ಹೊರಗೆ ಹೋಗಲಾಗತ್ತಾರ, ಫ್ರಾನ್ಸ್ದಾಗ, ಯಾವ ಜಗತ್ನಾಗ ಯಾವ ದೇಶನಾಗ ಅವರು ಚಂದಿಲ್ಲ. ಇವರಿಗೆ ಈ ದೇಶದ ಬಗ್ಗೆ ಭಕ್ತಿ ಅಂತೂ ಇಲ್ಲೇ ಇರೋದು. ಅಂಬೇಡ್ಕರ್ ಹೇಳಿದ್ರು ನೋಡ್ರಿ, ಇನ್ನೊಂದು ಅನಾಹುತ ಕೆಲಸ ನಮ್ಮ ಜಮೀರ್ ಅಹಮದ್ ಖಾನ್ ಏನ್ ಮಾಡ್ಯಾನ, ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಯುವಕರಿಗೆ PSI ಕೋಚಿಂಗ್. ಅವ್ರದ್ದು ಎಷ್ಟು ಲೆಕ್ಕ ಐತಿ ನೋಡ್ರಿ. ನಾಳೆ ಪೊಲೀಸ್ ಸ್ಟೇಷನ್ದಾಗ, ಪ್ರತಿ ಪೊಲೀಸ್ ಸ್ಟೇಷನ್ದಾಗ ಒಬ್ಬ PSI 1,000 ಪೊಲೀಸರು ಬಂದ್ರಂದ್ರ ಯಾವ ಹಿಂದೂಗಳು ರಕ್ಷಣೆ ಈ ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದಾಗ ಹಿಂಗೆ ಮಾಡಿದ್ದ. ಇವತ್ತಲ್ಲಿ ಜನ ಜಾಗೃತರಾದ್ರು, ಹಿಂದೂಗಳು ಒಂದಾದ್ರು. ಇವತ್ತು ಯೋಗಿ ಆದಿತ್ಯನಾಥ್ರಂತ ಒಬ್ಬ ಖದಕ್ ಮನುಷ್ಯನ ಇವತ್ತು ಮುಖ್ಯಮಂತ್ರಿ ಮಾಡ್ಯಾರ. ಉತ್ತರ ಪ್ರದೇಶನಾಗ ಏನೋ ಕೊಯ್ಕತ್ತಾರೇನ್ರು, ಏನಾರು ಮಾತಾಡಿದ್ರು ಯಾವ್ದಾರ ತಮ್ಮ ದೇವರ ಮ್ಯಾಗ, ಅವಾಗ ನಾವು ಹೆಂಗೆ ಈಗ 5 ದೇಶ ಮಲೆಗೆ ಹೋಗ್ತೀವಲ್ಲ, ಅಲ್ಲಿನೂ ಒಂದು ಇದು ಹೋಗ್ತದೆ ದೊಡ್ಡ, ನಮ್ಮಂಗೆ ಸೇಮ್ 5 ಟೈಪ್ ಇರ್ತದೆ. ಅದು ಶ್ರಾವಣ ತಿಂಗಳದಾಗ ಅದು ಹೋಗೋ ಮುಂದೆ ಯಾವಾಗಲೂ ಕಲ್ ಹೋಗಿರ್ತೀವಿ ಅವ್ರು. ಏನೆಲ್ಲ ಕವಡಿ ಯಾತ್ರೆ
ನಮ್ಮಂಗೆ ಸೇಮ್ ಮಲ್ಲಯ್ಯಗಳು ಹೆಂಗೆ ತಂದಿರ್ತಾರೆ ಅದೇ ಟೈಪ್ನಲ್ಲಿ ಅವ್ರು ಬಿದ್ರಿ ಅಂತ ಇರ್ತಾರೆ. ಇವತ್ತ ಅಲ್ಲಿ ಏನಾರೇ ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ ಯಾವ್ದಾದ್ರು ಗಲಾಟೆ ಮಾಡಿದ್ರೆ ಅಲ್ಲಿರುವಂತ ಅಕ್ರಮ ಮಸೀದಿ ಇತ್ತಂದ್ರೆ ಅದನ್ನ ಬುಲ್ಡೋಜರ್ ಹಚ್ಚಿ ಸ್ವಚ್ಛ ಮಾಡುವಂತ ಕೆಲಸ ಯೋಗಿ ಆದಿತ್ಯನಾಥ್ ಮಾಡ್ಲಕತ್ತ ಅಂತೇಳಿ ಉತ್ತರ ಪ್ರದೇಶನಾಗ ಶಾಂತಿ ಇದೆ ಬಂಧುಗಳೇ. ಇವತ್ತು ಶಾಂತಿ ಆಗ್ಬೇಕಾದ್ರೆ ಕರ್ನಾಟಕದಾಗೂ ಹಿಂಗೆ ನಡೆದದ. ಇವತ್ತು ನೋಡ್ರಿ ಮೈಸೂರ್ಗೆ ಹೋಗಿದ್ದೆ ನಾನು, ಅಲ್ಲೇನು ಹಿಂದುತ್ವ ಇರಲಿಲ್ಲ, ಯಾವ್ದು ಜಗಳ ಇರಲಿಲ್ಲ. ಮದ್ದೂರು ಊರಾಗ ಒಂದು ಗಣಪತಿ ಹೋಗಾಗ ಮಸೂದಿ ಕಲ್ಲು ಹೋಗಿಲಾಕ ಚಾಲು ಮಾಡುದು. ಆ ಮಸೂದಿನ ಇಲ್ಲಿಗಡೆ ಅದ ಕಾಯ್ದೆ, ಅದು ಪರ್ಮಿಷನ್ ತಗೊಂಡಿಲ್ಲ, ಕಟ್ಟಡ ತಗೊಂಡಿಲ್ಲ, ಅಲ್ಲಿ ಕಲ್ಲು ಹೋಗಿಲಾಕತ್ತು. ಅವಾಗ ಗುರ್ತಾಯ್ತು ಅಲ್ಲಿ ಜನರಿಗೆ ಇನ್ಮ್ಯಾಗ ನಾವು ಹಿಂದೂಗಳು ಒಂದಾಗದಿದ್ರೆ ನಮಗ ಈ ದೇಶನಾಗ ಉಳಗಾಲಿಲ್ಲ ಅಂತೇಳಿ ಎಲ್ಲಾ ಇಡೀ ಮಂಡ್ಯ ಜಿಲ್ಲಾದ ಒಕ್ಕಲಿಗರು, ದಲಿತರು, ಹಿಂದುಳಿಗಳು ಎಲ್ಲರೂ ಒಂದಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂದಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ, ಈ ಚುನಾವಣೆ ಒಂದು ಲೆಕ್ಕಾಚಾರ ಇದು ಬಾಗಲಕೋಟೆ ವಿಧಾನಸಭೆ ಏನಪ್ಪ ಅಂದ್ರೆ ಸಿಟಿ ಒಳಗ ಚರಂತಿ ಮಠ ಲೀಡ್ ಆಗ್ತಾರ, ಹಳ್ಳ್ಯಾಗ ಕಾಂಗ್ರೆಸ್ ಲೀಡ್ ಆಗ್ತದೈತಿ. ನಾನು ಒಂದು 2 ದಿವಸದಿಂದ ಅಡ್ಡಾಡಕತ್ತೀನಿ. ನನಗೆ ಗ್ಯಾರಂಟಿ ಐತಿ ಈ ಸಲ ಹಳ್ಳಿ ಒಳಗೂ ಸಹಿತ ಬಿಜೆಪಿ ಲೀಡ್ ಆಗೇ ಆಗ್ತದೆ. ಯಾಕಂದ್ರೆ ಜನ ಜಾಗೃತ ಆಗ, ಯಾಕಂದ್ರೆ ಮೊದಲೆಲ್ಲ ನಾವು ಭಾಳ ಇಲೆಕ್ಷನ್ ಇದೆ ಹೇಳ್ತಾರೆ, 7-8 ಸಾವಿರ ಹಳ್ಳ್ಯಾಗ ಲೀಡ್ ಆಗಿ ಬರ್ತೈತೆ ಅವ್ರಿಗೆ. ಮುಂದಲ್ಲಿ ಹೋಗಿ 20,000, 14,000, 15,000 ಸಿಟಿ ಒಳಗೆ ಲೀಡ್ ಕೊಟ್ಟಿದ್ರೆ ನಾವು ಜಯಂತಿ ಮಂತ್ರ ಆಗ್ಯಾರತ್ತೆ. ಆದ್ರೆ ಈ ಸಲ ಮಾತ್ರ ವಾತಾವರಣ ನಾನು ನೋಡ್ತಾ ಇದ್ದೀನಿ. ನೋಡ್ರಿ, ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳು 5 ದಿವಸ ಬಂದು ಬಾಗಲಕೋಟದಾಗ ಮಕ್ಕೋತಾರಂದ್ರೆ ಅಲ್ಲಿ ಅಕ್ಕ ಹಾಕಿನ. ಈ ರಾಜ್ಯದ ಮುಖ್ಯಮಂತ್ರಿ ಇದ್ದವರು ಒಂದು ಬಾಯಿ ಇಲೆಕ್ಷನ್ಗೆ, ಹಿಂದಿನ ಮುಖ್ಯಮಂತ್ರಿಗಳು ಬಾಯಿ ಇಲೆಕ್ಷನ್ಗೆ ಬರ್ತಿದ್ದಿಲ್ಲ. ಈಗೆಲ್ಲ ನೀವೇನ್ ಮಾಡ್ರಪ್ಪ ಅಂತ ಹೇಳಿ ಎಲ್ಲ ಕಾರ್ಯಕರ್ತರ ಮ್ಯಾಗ ಅಲ್ಲಿರುವಂತ ಲೀಡರ್ಗಳ ಮ್ಯಾಗ ಬಿಡ್ತಿದ್ರು. ಆದ್ರೆ ಇವತ್ತ ಮುಖ್ಯಮಂತ್ರಿಗಳು ನಿನ್ನೆ ನಮ್ದು ಅವ್ರದ್ದು ರಾತ್ರಿ ಅವ್ರ ಮುಂದ ನಮ್ ಹಿಂದ ಗಾಡಿ ಅವರು ಬಾದಾಮಿ ಮುಖ ಮಾಡಿದ್ರು, ನಾವು ಬಾದಾಮಿ ಮುಖ ಮಾಡಿದೆವು. ಅಂದ್ರೆ ಮುಖ್ಯಮಂತ್ರಿ ಆದವರಿಗೆ ಇಷ್ಟು ಭಯ ಬಂದದ. ಈ ಸಲ ಬಾಗಲಕೋಟೆಯಲ್ಲಿ ಬಿಜೆಪಿ ಗ್ಯಾರಂಟಿ ಭಗವಾ ಜೆಂಡ ಹಾರ್ತೈತಂತ ಭಯ ಸಿದ್ದರಾಮಯ್ಯ ಅವ್ರು ಬಂದದ. ಹಾಲು ಮತದವರೆಗೂ ಗುರ್ತಾಗ್ಬಿಟ್ಟದ. ಈ ಮನುಷ್ಯ ನಮ್ದು ಏನು ಕೆಲಸ ಮಾಡಲಾಗನ, ಹೊತ್ತು ಹೊಂಟ್ರೆ ಬರೀ ಸಾಬರ್ದ ಹೇಳ್ತಾನ. ನಾವೊಂದು ರೇಷ್ಮೆ ಪಟಕ ಸುತ್ತಿದ್ರೆ ಕಿತ್ತಿ ಒಗಿತಾನ. ಭಂಡಾರ ಹಚ್ಚಿದ್ರೆ ಹಚ್ಚುವುದಿಲ್ಲ, ಕುಂಕುಮ ಹಚ್ಚಿದ್ರೆ ಹಚ್ಚುವುದಿಲ್ಲ. ಸಾಬರು ತಪ್ಪಿ ಏನಾದ್ರು ಸಾಬರು 4 ಮುಳ್ಳಗಳು ಹಿಂಗೆ ಹಾಕಿದ್ರಂದ್ರೆ ಮೊದಲು ಭಂಡಾರ ಹಚ್ಕೋಬೇಕಿಲ್ರಿ. ಈಗ ನಮಗೆ ಭಂಡಾರ ಹಚ್ಚಿದ್ರೆ ಹಚ್ಕೋತಿಲ್ಲ. ನಾವು ಹಿಂದೂಗಳು, ನೀಲಿ ನಮ್ಮ ದಲಿತರ ಹಚ್ಚಿದ್ರೆ ಹಚ್ಕೋತಿಲ್ಲ. ಮತ್ತೆ ಇವ್ರಿಗೇನು ಬ್ಯಾನ್ ಆಗೈತಪ್ಪ ಸಿದ್ದರಾಮಯ್ಯ, ಹಚ್ಕೋಬೇಕಲ್ಲ. ಈಗ ನೆನೆ ಎಲ್ಲ ಒಂದ್ ಕಡೆ ಬುಕ್ ಮಾಡ್ಕೊಂಡಾರ. ಅನಿವಾರ್ಯ ಮತ್ತೇನ್ ಮಾಡ್ತಾನ. ಈಗ ನಾವು ಬಂದ ಮೇಲೆ ಕುಂಕುಮ ತಗೊಂಡಾರ, ಇಲ್ಲಂದ್ರೆ ಕುಂಕುಮ ಸಾಬರು ನೋಡಿರ್ಲ ಅದು ಏನು ಅರ್ಬಸ್ಕೊಂಡ್ ಹಾಕೊಂಡೇನು ಹೆಂಗ ಒಂದು ಡ್ರೆಸ್ ನೋಡಿದ್ರಲ್ಲ ಮುಸ್ಲಿಮ್ರದೊಂದು ಸಮ್ಮೇಳನದಾಗ. ಅಂದ್ರ ಎಷ್ಟು ಅಪಮಾನ ಮಾಡ್ಲಕತ್ತಾರ ನೋಡ್ರಿ ನೀವು. ಮಾಸತ್ತಿರ ತಿನ್ರಿ, ಆದ್ರೆ ಶಿವರಾತ್ರಿ ದಿವಸ ನಾವು ಮಾಸತ್ತಿ ತಿನ್ನತ್ ಯಾಕೆ ಹೇಳ್ಬೇಕು ಅಂದ್ರೆ ಎದಕ್ಕೆ ಹೇಳುದು? ನಮ್ಮ ಹಿಂದೂ ಹಬ್ಬ ಹರಿದಿನಗಳನ್ನ ಅಪಮಾನ ಮಾಡುದು ಸಾಬರು ಖುಷಿ ಆಗಲ್ಲ. ಹಂಗಾದ್ರೆ ಬಾಗಲಕೋಟೆಗೆ ಸಾವಿರ ಓಟ್ ಹಾಕಲಕ್ಕ ನೀವೆಲ್ಲ ಒಂದಾಗಿ ಓಟ್ ಹಾಕಿ ಹೊಡಿರಿ. ನಾನು ಇವತ್ತು ಹೇಳ್ತೀನಿ, ಮುಂದಿನ ಜನರಲ್ ಎಲೆಕ್ಷನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುದಲ್ಲ. ಒಂದ್ ವೇಳೆ ಪ್ರಚಾರಕ್ಕೆ ಬಂದ್ರಂದ್ರ ನೀವು ನಿಜ ಹೇಳ್ತೀನಿ, ಭವಿಷ್ಯ ನೀವು ಈ ಸಲ ಬಾಗಲಕೋಟ್ನಾಗ ನಿರ್ಣಯವಾಗಿ ಸಿದ್ದರಾಮಯ್ಯ ಅವರ ಅಭ್ಯರ್ಥಿ ಸೋತಂದ್ರ ಮುಂದಿನ ಸಲ ಭಂಡಾರ ಹಚ್ಕೊಂಡು ಎಲ್ಲ ಕಂಬಳಿ ಹಾಕೊಂಡು ತಾನೇ ಡೊಳ್ಳೆ ಬೆಳಿ ಲೆಕ್ಕ ಮಾಡ್ತಾರೆ. ಯಾಕಂದ್ರೆ ಅವ್ರು ಮಂದಿನೇ ಬಿಟ್ಟಾರ ಗೊತ್ತಾಗ್ತದ. ಅವ್ರು ಬಿಡಬೇಕಿಲ್ಲ ಅವ್ರನ್ನ. ಒಂದು ಘಟಕ ಈಗ ಮುಖ್ಯಮಂತ್ರಿ ಅವ್ರನ್ನ ಚೇಂಜ್ ಮಾಡ್ತಾರೋ ಬಿಡ್ತಾರೋ ಅದು. ಆ ರಾಹುಲ್ ಗಾಂಧಿ ಅಂತ ಬುದ್ಧಿವಂತ, ವಿಶ್ವದ ಅತ್ಯಂತ ಬುದ್ಧಿವಂತ. ನೀವು ಯಾರು ಜಗತ್ನಾಗ ಯಾವ ಸೈಂಟಿಸ್ಟು ಕಂಡುಹಿಡಿದಿಲ್ಲ. ಈ ಕಡೆ ಬಟಾಟೆ ಹಾಕಿದ್ರೆ ಈ ಕಡೆ ಭಂಡಾರ ಮಾಡ್ತಾರೆ. ಮತ್ತೆ ಜಿಲೇಬಿ ಅವ್ರು ಯಾರೋ ಹರಿಯಾಣದಾಗ ಜಿಲೇಬಿ ಪಟ್ರಂತ ಅವ್ರಿಗೆ ಅವ್ರ ಆಗ್ತದ. ಇದು ಎಲ್ಲಿದ್ದು ಜಿಲೇಬಿ, ಏನು ಹೆಂಗ್ ತಯಾರು ಮಾಡ್ತಾರೆ ಎಲ್ಲ ಕೇಳತ್ತ.
ಹಂಗಾದ್ರೆ ನಾವೆಲ್ಲಾ ಜಿಲೇಬಿಯನ್ನ ಉಳ್ಳಾಗಡ್ಡಿ ಊರ್ದಂಗ ನೋಡಿದ್ರ ಎಷ್ಟು ಬೆಳಿ ಬರ್ತೈತೆ ಅಂತ ಕೇಳಬೇಕು. ಉಳ್ಳಾಗಡ್ಡಿ ಹಂಗೆ ಜಿಲೇಬಿ ತಂದು ಊರ್ಬೇಕು, ಅದು ಜಿಲೇಬಿಗಳು ಹಿಂಗ ಗಿಡದಾಗ ಹಾಕೋ. ಇಂಥ ಮೆದುಳಿನ ಮನುಷ್ಯ ಮಾತ್ರ ನಮ್ಮ ಸಿದ್ದರಾಮಯ್ಯ, ನಮ್ಮ ನಾಯಕರು ರಾಹುಲ್ ಗಾಂಧಿ. ನಾ ಅಂತ ಗಿರಕ್ಕಿದ್ರೆ ಹೋಗ ನೀನು ಆತ್ಮ ನನ್ನ ಮಗನ ಹಾಕ್ತಿದ್ದೆ. ನಮ್ಮ ನಾಯಕರಂಗಾದ್ರೆ ನರೇಂದ್ರ ಮೋದಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ನರೇಂದ್ರ ಮೋದಿ ಅವರು ಬಂದಾರ ತೆಳ್ಳನೇ ಈ ದೇಶನಾಗ ಕಲ್ಲುಗಳು ಬೀಳದು ಬಂದಾಯಿತು. ಕಾಶ್ಮೀರ್ನಾಗ ನೀವು ನೋಡಿದ್ರೆ ಮೊದಲು ಹೆಂಗಿತ್ತು, ಈಗ ಹೆಂಗೈತೆ. ನಾ ದಲಿತ ಬಂಧುಗಳಿಗೆ ಕೇಳ್ತೀನಿ, ಅಂತ ಜಮ್ಮು ಕಾಶ್ಮೀರ್ನಾಗ ಕಾಂಗ್ರೆಸ್ ಇದ್ದಾಗ MLA, ಗ್ರಾಮ ಪಂಚಾಯತಿ ಮೆಂಬರು, JDP, ತಾಲೂಕು ಪಂಚಾಯತಿ, MP ರಿಸರ್ವೇಶನ್ ಇರಲಿಲ್ಲ. SC STಗಳು ನಿಂದರ್ಲಕ್ಕೆ ಬರ್ತಿದ್ದಿಲ್ಲ. ಯಾಕಂದ್ರೆ ಆರ್ಟಿಕಲ್ 370. ಇವತ್ತು ನರೇಂದ್ರ ಮೋದಿ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ವಿರೋಧ ಮಾಡಿದ್ರೆ ಅದು ಕೊಡಬಾರ್ದಂತೆ. ಆ ನೆಹರು ಒತ್ತಾಯಕ್ಕಾಗಿ ಆರ್ಟಿಕಲ್ 370 ಮಾಡಿದ್ರ ಪರಿಣಾಮ ಏನಂದ್ರೆ ನಮ್ಮ ದೇಶದ ಸಂವಿಧಾನ ಪ್ರಕಾರ ಅಲ್ಲಿ ಸರ್ಕಾರ ನಡೀತಿದ್ದಿಲ್ಲ. ಅವರೇ ಕಾಯ್ದೆ ಒಪ್ಪಿಕೊಂಡು ಕೇಂದ್ರ ಮಾಡಿದ್ರು, ಒಪ್ಪಿಕೊಂಡ್ರೆ ಮಾತ್ರ ಅದು ಲಾಭ ಆಗ್ತಿತ್ತು. ಇವತ್ತ ಮೋದಿಯವ್ರಿಗೆ 370 ತೆಗೆದ್ಮ್ಯಾಗ ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿ, JDP, MLA ಎಲ್ಲರಿಗೂ SC ST ರಿಸರ್ವೇಶನ್ ಮಾಡಿದ್ರು. ನೌಕರಿ ಒಳಗೆ ರಿಸರ್ವೇಶನ್ ಇರಲಿಲ್ಲ. ದಲಿತರಿಗೆ ಜಮ್ಮು ಕಾಶ್ಮೀರದಲ್ಲಿ ಮೀಸಲಾತಿ ಇರಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಬಂದಾಗ ಸರ್ಕಾರಿ ನೌಕರರಲ್ಲಿ ಮೀಸಲಾತಿಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನೋಡ್ರಿ, ಕರ್ನಾಟಕದಾಗ 2,82,000 ಸರ್ಕಾರಿ ಹುದ್ದೆ ಖಾಲಿ ಇದಾವೆ. ಸುಮಾರು 1 ಲಕ್ಷ ಹುದ್ದೆ ನಿಗಮ ಮಂಡಲದಲ್ಲಿ ಖಾಲಿ ಇದಾವೆ. 3 ವರ್ಷದಿಂದ ನಾವು ವಿಧಾನಸಭೆಯಲ್ಲಿ ಹೇಳಿರುತ್ತೆ ನಮ್ಮ ಸಿದ್ದರಾಮಯ್ಯವರಿಗೆ, ಅದೇ ಕಿರಾಯಿ ಹಾಕೋಲಿಕ್ಕೆ ತಯಾರಿಲ್ಲ. ನೋಡ್ರಿ, ಇವತ್ತ ಬರೀ ಗ್ಯಾರಂಟಿ ಬದಲಿ ನೀವು 4 ಲಕ್ಷ ನೌಕರಿಗಳು ತುಂಬಿಬಿಟ್ರೆ ಇಡೀ ಕರ್ನಾಟಕದಲ್ಲಿ ನೋಡಿ SC ST ಅವ್ರ ಪಾಲಿನ ಅವ್ರಿಗೆ ಹೋಗ್ತದೆ, ಹಿಂದುಳಿದ 2A ಅವ್ರ ಪಾಲಿಂದ ಹೋಗ್ತದೆ, 3B ಅದವ್ರು ಹೋಗ್ತದೆ. ಜನರಲ್ ಹೋಗಿ 4 ಲಕ್ಷ ಕುಟುಂಬಗಳಿಗೆ ಈ ರಾಜ್ಯದಲ್ಲಿ